ನಮಸ್ಕಾರ ಸರ್. ಇದು ಯಾವುದೇ ಥ್ರಿಲ್ಲರ್ ಸಿನಿಮಾಗಿಂತ ಕಮ್ಮಿ ಇಲ್ಲ ಸರ್ ಈ ಕೇಸು. ಇದೊಂದು ಕೇಸ್ ಸ್ಟಡಿ ಆಗುತ್ತೆ ಮುಂದಿನ ಪೀಳಿಗೆಗೆ. ಮತ್ತು ಆಗ ಕೊಲೆ ಆಗಿದ್ದ ಟೈಮಲ್ಲಿದ್ದಂಥ ರಾಜ್ಯ ಸರ್ಕಾರ ತನ್ನ ರಾಜಧರ್ಮ ಪಾಲಿಸದೆ 16 ಕೊಲೆ ಆದರೆ 19ವರೆಗೂ CBI ಕೊಡ್ದಿರ ನಮ್ಮ ದುರದೃಷ್ಟ ಅಂದರೆ ಇವತ್ತು ಅದೇ ರಾಜ್ಯ ಸರ್ಕಾರ ಇದೆ, ಅದೇ CM ಇದ್ದಾರೆ, ಅದೇ ಹೋಮ್ ಮಿನಿಸ್ಟರ್ ಇದ್ದಾರೆ. ಇವತ್ತು ಯಾರೂ ತುಟಿ ಬಿಚ್ತಾ ಇಲ್ಲ. ಈಗ ನೋಡ್ರಿ ಈಗ ಅವರು ಉತ್ತರ ಕೊಡ್ತಾ ಇಲ್ಲ ಅಂತ ಕೇಳಿದರೆ ಅವಾಗ ಡಿಫೆನ್ಸಿಗೆ ನಿಂತ್ಕೊಂಡ್ರು ಅವ್ರಿಗೂ ಕೂಡ ಅವಮಾನ ಆಗಿರುತ್ತೆ. ಈಗ ಹೌದು ಅವ್ರಿಗೂ ಕೂಡ ಈಗ CM ಸಾಹೇಬ್ರಿಗಾಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಏನಪ್ಪ ಇವನನ್ನು ಅವಾಗ ಇವ್ನು ತಪ್ಪು ಮಾಡಿ ನಮ್ಗೆ ಗೊತ್ತಾಗಲಿಲ್ಲ, ಉಳ್ಸಾಕೆ ನಿಂತ್ಕೊಂಡು ಬಿಟ್ಟು ಇವತ್ತು ಇವ್ನು ಕೋರ್ಟ್ ಇವನಿಗೆ ಶಿಕ್ಷೆ ಕೊಡ್ತಲ್ಲ ಅಂತ ಅವ್ರಿಗೂ ಕೂಡ ಅವಮಾನ ಆಗಿರುತ್ತೆ. ಸೊ ಅದಕ್ಕೆ ರಾಜಕೀಯ ಬಣ್ಣ ಬಡಿಯೋದು ಬೇಡ ಸರ್. ಚರ್ಚೆ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ. ನೆನ್ನೆ ಜಡ್ಜ್ಮೆಂಟ್ ಬಂದ ನಂತರ ಭಾಳ ಭಾವುಕರಾದ್ರಿ. ಹೌದು ಸರ್. ಫೋನಲ್ಲಿ ಹತ್ರಿ. ಹೌದು, 2 ಘಟನೆಗಳನ್ನು ನನಗೆ ನೆನಪಿಗೆ ಬಂದ್ಬಿಟ್ಟು ಇಮಿಡಿಯೇಟಾಗಿ ಯಾವಾಗಲೂ ನಾನು ಮಾತಾಡ್ತಾ ಕೂಡುವಾಗಲೇ ಅದು ಬಂತು. ಜಡ್ಜ್ ಸಾಹೇಬರು ಅದನ್ನು ಪ್ರೊನೌನ್ಸ್ ಮಾಡುವಾಗ ನನಗೆ ಅದು ಒಂದು ಘಟನೆ ಏನೋ ಅದರಲ್ಲಿ ಅಂದರೆ, ಒಂದು ತುಂಗಮ್ಮ ತಾಯಿ ನನ್ನ ಕೈ ಹಿಡ್ಕೊಂಡು ತಲೆ ಮೇಲೆ ಕೈ ಇಟ್ಟು ಪ್ರತಿ ಬಾರಿ ನಾನು ಅವ್ರ ಮನೆಗೆ ಹೋದಾಗ ನಮಸ್ಕಾರ ಮಾಡ್ತಿದ್ದೆ, ಕಾಲಿಗೆ ಹೋಗಿ ನಮಸ್ಕರಿಸ್ತಿದ್ದೆ, ಕೈ ಹಿಡ್ಕೊಂಡು ಹೇಳ್ತಿತ್ತು ಈ ಗೆಲ್ತೇವಿಲ್ಲೋ ಅಂಥೇಳಿ. ಆಮೇಲೆ ಫಸ್ಟ್ ಟೈಮ್ ವಿನಯ್ ಕುಲಕರ್ಣಿಗೆ ಈ ಅರೆಸ್ಟ್ ಮಾಡಿ ಕಳಿಸ್ದಾಗ ನನಗೆ ಮನೆಗೆ ಬರೋಕ್ಕೆ ಹೇಳಿ ಸರ್ ಹುಗ್ಗಿ ಮಾಡಿ ತಿನ್ನಿಸಿದ್ಲು. ಅದು ಅವಳು ಖುಷಿ, ಎಷ್ಟು ನನಗಿದ್ರಾಗ ನ್ಯಾಯ ಸಿಗುತ್ತಲ್ಪ ನನ್ನ ಮಗಗೆ ಅಂಥೇಳಿ. ಅದು ಘಟನೆ ನೆನಪಾಯಿತು. 2ನೇದ್ದು ಸರ್, ನಾನು ಈ ಹೋರಾಟದಲ್ಲಿ ಹೇಳ್ಕೋಬಾರ್ದು, ಆದರೂ ನಾನು ಹೇಳ್ಬಿಡ್ತೀನಿ ಸರ್, ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಸರ್. ನಾನಾಯಿತು, ದೀಪಕ್ ಶೆಟ್ಟರ್ ಆಯಿತು, ಇದು ಹೋರಾಟದಲ್ಲಿ ಯಾರ್ಯಾರು ನಮ್ಮ ಜೊತೆ ಇದ್ದಾರೆ. ಯಾವ ದಿನ ವಿನಯ್ ಕುಲಕರ್ಣಿ ಅವ್ರು ಬೇಲಾಯಿತು 11ನೇ ತಾರೀಕು, ಅವತ್ತು ನಮ್ಮ ತಾಯಿಗೆ ಒಂದು ಸ್ವಲ್ಪ ಜ್ವರ ಇತ್ತು ಮೈಯಲ್ಲಿ. ಬೇಲ್ ಆದ ತಕ್ಷಣ ಅವ್ರ ಜ್ವರ ತೋರ್ಸೋಕು ಅಂತೇಳಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರು ಬ್ಲಡ್ ಟೆಸ್ಟ್ ಮಾಡಿ, ಇಲ್ಲ ತಾಯಿಯವರಿಗೆ ಡೆಂಗ್ಯೂ ಆಗಿದೆ, ಭಾಳ ಅಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಒಂದು ದಿವಸ 2 ದಿವಸ ಅಡ್ಮಿಟ್ ಇದ್ದುಬಿಡಲಿ ಅಂತ. ಆಯ್ತು ಸರ್ ಅಂತ ನಾನು ಅಡ್ಮಿಟ್ ಮಾಡಿದೆ. ನಾನು ನಮ್ಮ ಅವ್ವ ಅಲ್ಲಿ ಮಕ್ಕೊಂಡಳಂತೂ ಕೂಡ ನೋಡಲಿಲ್ಲ, ಫೋನಲ್ಲಿ ಮಾತಾಡ್ತಾ ಇದ್ದೆ ನಾನು. ಬೇಲ್ ಆಯಿತು ಹಂಗೆ ಅಂದ ತಕ್ಷಣ ಆಯ್ತು, ಮತ್ತು ಬೇಲ್ ಸಾಮಾನ್ಯ ಪ್ರಕ್ರಿಯೆ, ಬೇಲ್ ಸಿಕ್ಕಿರ್ಬೋದು ಬಿಡು ಅಂಥೇಳಿ ನಾನು ಅದು ನಮ್ಮ ತಾಯಿ ಎದಳಂತೂ ಗಮನಿಸಲೇ ಇಲ್ಲ ಸರ್ ನಾನು. ಅದಾದಮೇಲೆ ಆಮೇಲೆ ನೋಡಿದೆ, ಅಯ್ಯೋ ನಾನು ಈಕಿ ಮುಂದೆ ಮಾತಾಡ್ಬಿಟ್ನಲ್ಲ ಅಂತ ಫೋನ್ ಒಳಗೆ ಇಟ್ಕೊಂಡೆ. ಏನಾಯ್ತಂದ್ರೆ, ಏನಿಲ್ಲ ಬೇಲಾಗೈತಿ, ಅವೆಲ್ಲ ಕೊಡ್ತಿರ್ತಾರಲ್ಲ, ನಡೀತಿರ್ತದ್ವಿ ಕೋರ್ಟ್ನಾಗ ಅಂದೆ. ನಮ್ಮ ಓದ್ದೋಳಲ್ಲ, ಗಟ್ಟಿ ಹಿಡ್ಕೊಂಡ್ಲು ಸರ್ ಕೈನ. ಹೊರಗೆ ಬಂದಮೇಲೆ ನೀನು ಏನಾರು ಮಾಡಿಗಿಟ್ಟಾರು ಮರಾಯ. ಆ ಇನ್ಸಿಡೆಂಟ್ ನೆನಪಾಯ್ತು. ಅದರ ನೆಕ್ಸ್ಟ್ ಡೇ ನಮ್ಮಮ್ಮ ತೀರ್ಕೊಂಡ್ಬಿಟ್ಲು. ಅದರ ನೆಕ್ಸ್ಟ್ ಡೇನೇ ಅದು ನನ್ನ ಕಣ್ಣು ಮುಂದೆ ಬಂತು ಸರ್. ಹಿಂಗಾಗಿ ಒಂದು ಸ್ವಲ್ಪ ನಂಗೆ ಕಷ್ಟ ಆಯಿತು. ಅದೆಲ್ಲ ನೆನೆಸ್ಕೊಂಡು ನಮ್ಮ ಮಾಧ್ಯಮದವ್ರ ಮುಂದೆ ಬಂದಲ್ಲ ನಂಗೆ ತಡೆಯೋಕ್ಕಾಗ್ತಿರ್ಲಿಲ್ಲ. ತುಂಬ ಕಳ್ಕೊಂಡಿದ್ದೀವಿ ನಾವು ಇದರಲ್ಲಿ. ನಾವು ಏನೂ ಪಡ್ಕೊಂಡಿಲ್ಲ, ನಾವು ಪಡ್ಕೊಳ್ಬೇಕನ್ನೋ ಇಚ್ಛೆನೂ ನಮಗಿಲ್ಲ. ನಮಗಿರೋದು ಒಂದೇ. ಆಗಲೇ ಇವರು ಪ್ರಶ್ನೆ ಕೇಳಿದರು ಸರ್, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ CC ಕ್ಯಾಮ್ರಾನ ಅಳವಡಿಸಿದ್ದಾರೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಆಡಿಯೋ ಆ್ಯಂಡ್ ವಿಡಿಯೋ ರೆಕಾರ್ಡಿಂಗ್ ಆಗ್ತಿರಬೇಕು ಅಂತೇಳಿ. ನೀವು ಪ್ರಶ್ನೆ ಮಾಡಿ ಸರ್, ಆಡಿಯೋ ರೆಕಾರ್ಡ್ ಕೊಡಿ ಅಂತೇಳಿ. ವಿಡಿಯೋ ರೆಕಾರ್ಡ್ ನಾವು ಪ್ರಶ್ನೆನೇ ಮಾಡಲಿಲ್ಲ ಅಂದರೆ ಯಾರೂ ಹಿಂಸರಿಯೋದಿಲ್ಲ, ಹೆದರೋದಿಲ್ಲ ಸರ್. ನೀವು ಪ್ರಶ್ನೆ ಮಾಡಿ, ನಾವು ಬೆಳೆಸ್ಕೋಬೇಕಾದ ಪ್ರಶ್ನೆ ಮಾಡೋದನ್ನು. ನಿಮಗೋಸ್ಕರ ಯಾರೂ ಹೋರಾಟ ಮಾಡೋಕ್ಕೆ ಬರೋದಿಲ್ಲ ಸರ್. ನೀವು ಹೇಳಿದ್ರಲ್ಲ, ಯಾರು ಹೋರಾಟಕ್ಕೆ ಮಾಡೋದಿಲ್ಲ, ಅವ್ರ ಕುಟುಂಬಸ್ಥರು, ಅವ್ರ ಸಮೀಪ ಇದ್ದವರೇ ಹೋರಾಟ ಮಾಡಬೇಕು. ಆವಾಗ ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಳ್ತದೆ ಸರ್. ನೋಡಿ ಸರ್, ನಾವು ಹೋಗ್ತಾ ಇದ್ದೀವಿ ಆ ಕಡೆ, ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಕೇಳಿದ್ರೆ ಹಾಗೆ ಆಗುತ್ತಿದ್ದು ಮುಂದೆ. ಕೇಸ್ ಏನು ಎಕ್ಸಾಂಪಲ್? ಯಾವುದಕ್ಕೆ ಎಕ್ಸಾಂಪಲ್? ಅದಕ್ಕೆ ಎಕ್ಸಾಂಪಲ್. ಹಾಗೆ ಆಗುತ್ತೆ ಮುಂದೆ. ನಾವು ಎಚ್ಚೆತ್ತುಕೊಳ್ಬೇಕು. ಈ ಸಮಾಜದ ರಕ್ಷಣೆ ಮಾಡುವುದು ಬರೀ ಪೊಲೀಸರದ್ದು, ಸರ್ಕಾರದ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಕೂಡ ಸರ್. ಇಂಥ ಘಟನೆಗಳು ನಮ್ಮ ಸಮೀಪ ನಡೆದಾಗ ಧ್ವನಿಯಾಗಬೇಕು ಸರ್ ನಾವು. ಅದಕ್ಕೆ ಯಾರಿದ್ದಾರೋ ಬಿಟ್ಟರೆ ಬೇಡ, ಪ್ರಾಮಾಣಿಕ ತನಿಖೆ ಒಂದಾಗಲಿ ಸಾಕಷ್ಟೇ. ಅದು ಇದ್ದಾರೋ ಬಿಟ್ಟರೆ ಆಮೇಲೆ ನೋಡೋಣ ಸರ್ ಅದನ್ನು. ಅದಕ್ಕಾದರೂ ಅಟ್ಲೀಸ್ಟ್ ನಾವು ಧ್ವನಿ ಆದಾಗ ಸರ್ ಇಂತಹ ಪ್ರಕರಣಗಳು ಮುನ್ನೆಲೆಗೆ ಬರ್ತಾವೆ, ಇಂತಹ ಪ್ರಕರಣಗಳಲ್ಲಿ ಶಿಕ್ಷೆಗಳಾಗ್ತಾವೆ. ಇವತ್ತು ಕ್ಲಾಸಿಕ್ ಕೇಸ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಇಂಥ ಜಜ್ಮೆಂಟ್ಗಳು ಬರ್ತಾವೆ ಸರ್. ಪ್ರಶ್ನೆ ಮಾಡೋದನ್ನು ಕಲಿಬೇಕು ಸರ್ ನಾವು ಫಸ್ಟ್. ಎನಿವೇಸ್, ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್ ಬಸವರಾಜ್ ಕೊರವಾರ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಚರ್ಚೆಗೆ ಬಂದಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.